श्रीगुरुभ्यो नमः। हरिः ओम्। सहना भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृत्तिः नाम देवभाषायाः कृतौ अद्य तुरीये अलातशान्ति प्रकरणे नवतितमी कारिका तद्विवृत्तिभागः इदानीं विचार्यते। अग्रे तावत् श्री श्री स्वामी चरणानां प्रशस्ति श्लोकमेकं पठित्वा तान् शिरसा प्रणम्य नवतितमीं कारिका विवृत्ति अवशिष्ट विवृत्तिभागं तदवशिष्ट विवृत्तिभागं च यथानुग्रहं विचारयामः। ॐ कषाय रहितं काषाय वासं
ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಮಾಂಡೂಕ್ಯ ಉಪನಿಷತ್ತಿನ ವಿವರಣ ಭಾಗವಾಗಿರ್ತಕ್ಕಂತಹ ಗೌಡಪಾದಿಯ ಕಾರಿಕೆ, ಅದರಲ್ಲಿ 4ನೆಯ ಪ್ರಕರಣ ಅಲಾತ ಶಾಂತಿ ಪ್ರಕರಣ, ಅದರಲ್ಲಿ 90ನೆಯ ಕಾರಿಕೆ, ಅದರ ಉಳಿದ ವಿವೃತ್ತಿ ಭಾಗ. ಅದನ್ನು ಈಗ ನಾವು ವಿಚಾರ ಮಾಡಬೇಕಾಗಿದೆ. ವಿಚಾರ ಮಾಡೋಣ. ಈ ಒಂದು ಕಾರಿಕೆ ಇದೆಯಲ್ಲ, ಈ 90ನೆಯ ಕಾರಿಕೆ, ಇದು ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ನೋಡಿ, ನಿನ್ನೆ ತಾನೇ ಸಾಯಂಕಾಲ ನಾವು ನೋಡಿದ್ವಿ, ಏನು ಬ್ರಹ್ಮವಿದಾಪ್ನೋತಿ ಪರಂ ಅಂತಕ್ಕಂಥ ವಾಕ್ಯ ಏನಿದೆ, ಅದು ಇಡೀ ವೇದಾಂತಕ್ಕೆ, ಇಡೀ ವೇದಾಂತ ಸಿದ್ಧಾಂತಕ್ಕೆ ಸೂತ್ರ ರೂಪವಾದ ವಾಕ್ಯ ಎಂಬತಕ್ಕಂಥದ್ದನ್ನು ಶಂಕರ ಭಗವತ್ಪಾದರು ಹೇಳಿದ್ದಾರೆ. ಹೌದು ತಾನೆ? ಅದನ್ನು ನೋಡಿದ್ವಿ ನಾವನ್ನು. ಬ್ರಹ್ಮವಿದಾಪ್ನೋತಿ ಪರಂ, ಅದರಲ್ಲಿರತಕ್ಕಂಥದ್ದು ಎಷ್ಟು ಪದಗಳು? 4 ಪದಗಳು. ಹೌದು ತಾನೆ? ಈ 4 ಪದಗಳು ಏನಾಗಿದೆ? ಸೂತ್ರಭೂತವಾದ ಒಂದು ಈ ಪದ ವಾಕ್ಯ. ಇದು ಯಾವುದಕ್ಕೆ ಅಂದರೆ ಇಡೀ ವೇದಾಂತ ಶಾಸ್ತ್ರಕ್ಕೆ. ಮತ್ತು ಬೇರೆ ಕೆಲವು ಕಡೆನೂ ಕೂಡ ಆ ಥರ ಹೇಳಿದ್ದಾರೆ. ಆದರೂ ಕೂಡ ನಾವು ಒಂದು ವಿಶ್ಲೇಷಣೆ ನೋಡಿದಾಗ ಈ 90ನೆಯ ಕಾರಿಕೆ ಏನು ಭಗವಾನ್ ಗೌಡಪಾದರು ಬರೆದಿದ್ದಾರಲ್ಲ, ಇದು ಇಡೀ ವೇದಾಂತ ಶಾಸ್ತ್ರಕ್ಕೆ ಏನು, ಇದು ಕೂಡ ಸೂತ್ರಭೂತವಾಗಿರತಕ್ಕಂತಹ ಒಂದು ಕಾರಿಕೆ. ಏನು ಹಾಗಂದರೆ ಅಂತಂದರೆ ಅದರ ಅರ್ಥ ಇಷ್ಟೇ. ಈ ಒಂದು ಕಾರಿಕೆಯನ್ನು ನಾವು ಈ ಆಮೂಲಾಗ್ರವಾಗಿ ಭಾಷ್ಯ ಸಮೇತ, ಶಾಂಕರ ಭಾಷ್ಯ ಸಮೇತ, ಅದಕ್ಕೆ ಇರತಕ್ಕಂಥ ಸ್ವಾಮಿಪಾದರ ವಿವೃತ್ತಿಯ ಸಮೇತ ನಾವು ಅಧ್ಯಯನ ಮಾಡಿ ನಮ್ಮ ಬುದ್ಧಿಗೆ ತಂದುಕೊಂಡಿದ್ದೇ ಆದರೆ ಇನ್ನು ಯಾವ ವೇದಾಂತವನ್ನು ಓದಬೇಕಾದ್ದಿಲ್ಲ. ನೋಡಿ, ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಮುಖ್ಯವಾದದ್ದು ಯಾವುದು ಅಂತ ಹೇಳ್ತಾರೆ? ಮಾಂಡೂಕ್ಯಮೇಕಮೇವಾಲಂ ಮುಮುಕ್ಷೂಣಾಂ ವಿಮುಕ್ತಯೇ ಅಂತಕ್ಕಂಥ ಒಂದು ಮಾತು. ಆ ಒಂದು ಈ ಎಲ್ಲಿಯದು ಮುಕ್ತಿಕೋಪನಿಷತ್ತು, ಆ ಮುಕ್ತಿಕೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಇದರಲ್ಲಿ ಆಗದೇ ಇದ್ದರೆ ಆಗ ಬೇರೆ ಉಪನಿಷತ್ತಿಗೆ ಹೋಗಿ, ಮುಕ್ಕಾಲ ಭಾಗ ಅಲ್ಲ, 100ಕ್ಕೆ 90 ಭಾಗ ಈ ಮಾಂಡೂಕ್ಯ ಒಂದು ಅಧ್ಯಯನ ಮಾಡಿದರೆ ನಿಮಗೆ ವೇದಾಂತ, ನಿಮ್ಮ ಬ್ರಹ್ಮಜ್ಞಾನವಾಯಿತು ಅಂತ ತಿಳ್ಕೊಳ್ಳಿ. ಹಾಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಈ ಮಾಂಡೂಕ್ಯೋಪನಿಷತ್ತಿನಲ್ಲಿ ಯಾವುದು ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತ ಪ್ರಜ್ಞಂ ನ ಪ್ರಜ್ಞಾನಹಂ ನ ಪ್ರಜ್ಞಂ ನಾ ಇದೆಯಲ್ಲ, ಇದು ಮುಖ್ಯವಾದ ತುರಿಯ ಒಂದು ಸ್ವರೂಪವನ್ನು ಹೇಳ್ತಕ್ಕಂಥದ್ದು. ಇದರ ಸ್ವರೂಪ ತಿಳ್ಕೊಂಡ್ರೆ ಸಾಕು. ಅದರಲ್ಲಿ ಎಲ್ಲಿ? ಮಾಂಡೂಕ್ಯದಲ್ಲಿ. ಅರೆ, ಇದಕ್ಕೆ ಸ್ವರೂಪ ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ನಾವು ಭಾಷ್ಯವನ್ನು ಮೊರೆ ಹೋಗಬೇಕು. ಇದು ನಮಗೆ ಗೊತ್ತಾಗೋದಿಲ್ಲ. ಆಯಿತು, ಭಾಷ್ಯವನ್ನು ಮೊರೆ ಹೋಗಿ, ಅದು ಏನು? ಅದು ಕೂಡ ವಿಸ್ತಾರವಾಗಿದೆ. ಮತ್ತೇನು ಮಾಡಬೇಕು ಅಂತಂದರೆ ಅದಕ್ಕೆ ಭಗವಾನ್ ಗೌಡಪಾದರು ಈ 90ನೆಯ ಕಾರಿಕೆಯನ್ನು ರಚನೆ ಮಾಡಿದ್ದಾರೆ. ಅದರ ಅರ್ಥ ಏನು? ಈ ಒಂದು ಕಾರಿಕೆಯನ್ನು ಸರಿಯಾಗಿ ತಿಳಿದುಕೊಂಡದ್ದೇ ಆದರೆ ಇನ್ನು ಯಾವ ವೇದಾಂತದ ಭಾಗಗಳನ್ನು ಕೂಡ ಓದಬೇಕಾದ್ದಿಲ್ಲ. ಇವನಿಗೆ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು 100ಕ್ಕೆ 100ರಷ್ಟು ಸತ್ಯ ಎಂಬತಕ್ಕಂಥ ಮಾತು. ಅಂತಹ ಅದ್ಭುತವಾದ ಕಾರಿಕೆ ಇದು. ಒಂದೇ ಒಂದು ಕಾರಿಕೆ ಸಾಕು, ನೋಡೋಣ.
90ನೆಯ ಕಾರಿಕೆ. ಈ ಕಾರಿಕೆಯನ್ನು 2 ಸಾರಿ ಪಾರಾಯಣ ಮಾಡಿ ನಂತರ ಈ ಒಂದು ಉಳಿಕೆಯ ವಿವೃತ್ತಿ ಭಾಗವನ್ನು ನೋಡೋಣ. ನಮಗೆ ಗೊತ್ತಾಗಿದೆ, ಈ ಒಂದು ಕಾರಿಕೆ ಅರ್ಥ ಎಲ್ಲ ಗೊತ್ತಾಗಿದೆ. ಆದರೂ ಕೂಡ ಇನ್ನೊಂದು ಸಾರಿ ಓದಿ ಅದರ ಒಂದು ಅನ್ವಯ ಕ್ರಮವನ್ನು ನೋಡಿ ಆಮೇಲಿಂದ ಈ ವಿವೃತ್ತಿ ಭಾಗವನ್ನು ನೋಡೋಣ. ಓಂ ಹೇಯಜ್ಞೇಯಾಪ್ಯಪಾಕ್ಯಾನಿ ವಿಜ್ಞೇಯಾನ್ಯಗ್ರಯಾಣತಃ ತೇಷಾಮನ್ಯತ್ರ ವಿಜ್ಞೇಯಾತ್ ಉಪಲಂಭಾಸ್ತ್ರಿಷು ಸ್ಮೃತಃ. ಇಷ್ಟೇ ವೇದಾಂತ, ಇಷ್ಟೇ ಬ್ರಹ್ಮಜ್ಞಾನ, ಅಷ್ಟೇ. ಇದಕ್ಕಿಂತ ಮಿಗಿಲಾಗಿ ಏನೂ ಇಲ್ಲ. ಇನ್ನೊಂದ್ಸರಿ ನೋಡೋಣ. ಹೇಯಜ್ಞೇಯಾಪ್ಯಪಾಕ್ಯಾನಿ ವಿಜ್ಞೇಯಾನ್ಯಗ್ರಯಾಣತಃ ತೇಷಾಮನ್ಯತ್ರ ವಿಜ್ಞೇಯಾತ್ ಉಪಲಂಭಾಸ್ತ್ರಿಷು ಸ್ಮೃತಃ ಅಂತಕ್ಕಂಥ ಏನಾಗುತ್ತೆ ಇಲ್ಲಿ ಅನ್ವಯ ಏನಾಗುತ್ತೆ? ಹೇಯ ಜ್ಞೇಯ ಆಪ್ಯ ಪಾಕ್ಯಾನಿ ಅಗ್ರಯಾಣತಃ ವಿಜ್ಞೇಯಾನಿ. ಹೌದಾನೆ? ಏನು? ಹೇಯ ಜ್ಞೇಯ ಆಪ್ಯ ಪಾಕ್ಯ. ಹೇಯಂಚ ಜ್ಞೇಯಂಚ ಆಪ್ಯಂಚ ಪಾಕ್ಯಂಚ ಹೇಯ ಜ್ಞೇಯಾಪ್ಯ ಪಾಕ್ಯಾನಿ ತಾನಿ ಅಗ್ರಯಾಣತಃ ವಿಜ್ಞೇಯಾನಿ ಇತ್ಯುಕ್ತೆ ಅಗ್ರಯಾಣತಃ ಇತ್ಯುಕ್ತೆ ಪ್ರಾಥಮ್ಯೇನ ತಾನಿ ಪ್ರಾಥಮ್ಯೇನ ವಿಜ್ಞೇಯಾನಿ ಪ್ರಥಮತಃ ವಿಜ್ಞೇಯಾನಿ ಅನಂತರಂ ವಿಜ್ಞೇಯಂ ಕಿಮಪಿ ನ ಅವಶಿಷ್ಯತೆ. ಏತದನಂತರಂ ವಿಜ್ಞೇಯಂ ಕಿಮಪಿ ನ ಅವಶಿಷ್ಯತೆ. ಹೇಯಜ್ಞೇಯಾಪ್ಯಪಾಕ್ಯಾನಿ ಅಗ್ರಯಾಣತಃ ವಿಜ್ಞೇಯಾನಿ ಪ್ರಥಮತಃ ವಿಜ್ಞೇಯಾನಿ. ತೇಷಾಮಿತ್ಯುಕ್ತೆ ತೇಷು ಚತುರ್ಷು ಸಾಧನೇಷು ವಿಜ್ಞೇಯಾದನ್ಯತ್ರ ಜ್ಞೇಯಂ ವಿಹಾಯ ಅನ್ಯತ್ರ ತ್ರಿಷು ಇತ್ಯುಕ್ತೆ ಹೇಯಂಚ ಆಪ್ಯಂಚ ಪಾಕ್ಯಂಚ ಏತಾನಿ ತ್ರೀಣಿ ಉಪಲಂಭಾಃ ಸ್ಮೃತಃ. ಏತಾನಿ ತ್ರೀಣಿ ಏತೇಷಾಂ ತ್ರಯಾಣಾಂ ಉಪಲಂಭಾಃ. ಉಪಲಂಭಾಃ ಇತ್ಯುಕ್ತೆ ಅರಿವು, ಸ್ಮೃತಿ, ಜ್ಞಾನಂ ಇತ್ಯರ್ಥ. ಜ್ಞಾನಂ ಸಾಂವೃತಿಕಿ ಇತ್ಯುಕ್ತ. ಏತೇಷಾಂ ಜ್ಞಾನಂ ಸಾಂವೃತಿಕಂ ಅಂದ್ರೇನು? ಇವೆಲ್ಲದರ ಜ್ಞಾನವೂ ಕೂಡ ಏನು ಸಾಂವೃತಿಕ. ಓಹೋ, ಹೇಯ ಜ್ಞೇಯ ಆಪ್ಯ ಪಾಕ್ಯ ಇದೆಯಪ್ಪ, ಇದೆಯೋ ಇದೆ. ಅದು ಬ್ರಹ್ಮಕ್ಕಿಂತ ಭಿನ್ನವಾಗಿ ಯಾವ ಹೇಯ ಜ್ಞೇಯ ಆಪ್ಯ ಪಾಕ್ಯ ಯಾವುದೂ ಇಲ್ಲ. ಆಪ್ಯ ಜ್ಞೇಯ ಒಂದನ್ನು ಬಿಟ್ಟು ಹೇಯ ಆಪ್ಯ ಪಾಕ್ಯ ಯಾವುದೂ ಇಲ್ಲ. ಮತ್ತು ಇದನ್ನೇನು ತಿಳ್ಕೊಂಡು ಇದು ಈ ಒಂದು ಸಾಂವೃತಿಕವಾಗಿ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಎನ್ನುವುದನ್ನು ತಿಳ್ಕೊಂಡ್ರೆ ಅಷ್ಟೇ ಮುಗೀತು. ನೋಡೋಣ, ಇದರಲ್ಲಿ ಈ ಯಾವುದು 543ನೇ ಪುಟದಲ್ಲಿ ಸ್ವಲ್ಪ ಭಾಗ ಆಗಿತ್ತು. ಕೆಳಗಿನಿಂದ 1 2 3 4 5 ಲೈನ್ ಬಿಟ್ಟು ಅಲ್ಲಿವರೆಗೂ ಆಗಿತ್ತು. ಆ ಕೊನೆಯ ವಾಕ್ಯ ಮಾತ್ರ ಒಂದ್ಸರಿ ಓದ್ಬಿಟ್ಟು ಮುಂದೆ ಹೋಗೋಣ. ತಥಾಪಿ ಮಂದ ಮಧ್ಯಮಧಿಯಾಂ ಅನುಗ್ರಹಾರ್ಥಂ ಯಥಾ ಪ್ರಸಿದ್ಧ ಕ್ರಮೇಣ ಇವ ಸ್ಥಾನ ಪ್ರವಿಲಯ ಶ್ರುತ್ಯಾ ಉಪದಿಶ್ಯತೆ ಇತಿ ಬೋಧ್ಯಂ. ಇಲ್ಲಿ ಒಂದು ಆಕ್ಷೇಪಣೆ ಹಾಕಿದ್ನಲ್ಲ, ಅದನ್ನೆಲ್ಲ ಆಗಿತ್ತಿವೆಲ್ಲ. ಏನು ಕ್ರಮ ಅಂತ ಹೇಳಿದಾರಲ್ಲ, ಕ್ರಮೇಣ ವಿದಿತೆ ಅಂತ ಹೇಳಿದ್ದಾರೆ. ಕ್ರಮ ಅಂದ್ರೇನು? ನಮ್ಮ ಜಾಗೃತ, ಸ್ವಪ್ನ, ಸುಷುಪ್ತಿ, ಹೀಗೆ ಯಾಕೆ ಹೇಳಿದ್ದಾರೆ? ಕ್ರಮ ಏನಾದ್ರು ಇದೆಯಾ? ಏನು ಜಾಗೃತ್ಯ ಅವಸ್ಥೆ ಆದಮೇಲೆ ಸ್ವಪ್ನ ಬರುತ್ತೆ, ಆದಮೇಲೆ ಯಾವುದು ಸುಷುಪ್ತಿ ಬರುತ್ತೆ ಅಂದ್ಬಿಟ್ಟು ಜಾಗೃತಿನಲ್ಲಿ ಈ ಎಲ್ಲ ಅವಸ್ಥೆಗಳು ತೋರ್ತಾ ಇದೆಯಾ ಅಂದರೆ ಇಲ್ಲ, ಹಾಗಲ್ಲ. ಮತ್ತು ಯಾತಕ್ಕೆ ಹೇಳಿದ್ರು ಅಂದರೆ ನಮ್ಮ ಒಂದು ಈ ಮಂದ ಮಧ್ಯಮ ಅಧಿಕಾರಿಗಳು ಏನಿದೆ, ಒಂದು ಜ್ಞಾನ ಇದೆ. ಏನಂತ? ಏನ್ರಿ, ನಾವು ಜಾಗೃತ ಅವಸ್ಥೆಯಲ್ಲಿದ್ದೇವೆ, ಇಲ್ಲಿ ಸುಸ್ತಾಯಿತು, ಮಲ್ಕೊಂಡ್ವಿ,
ಮಲ್ಕೊಂಡ ಮೇಲೆ ಸ್ವಪ್ನ ಬಂತು, ಆಮೇಲೆ ಗಾಢ ನಿದ್ರೆ ಬಂತು, ಹೀಗೆ ಒಂದು ಇದೆ ತಿಳುವಳಿಕೆ. ಅದನ್ನು ಇಟ್ಟುಕೊಂಡು ಹೇಳಿದ ಮಾತೇ ಹೊರತು ನಿಜವಾಗಿ ನೋಡಿದರೆ ಇದರಲ್ಲಿ ಕ್ರಮಾಂತ ಇಲ್ಲ. ಯಾಕೆ ಕ್ರಮಾಂತ ಇಲ್ಲ ಅಂದರೆ ಎಲ್ಲವೂ ಕೂಡ, ಈ ಮೂರೂ ಕೂಡ ಸ್ವತಂತ್ರವಾದ ಅವಸ್ಥೆಗಳು. ಎಲ್ಲ ಸ್ವತಂತ್ರವಾದ ಅವಸ್ಥೆಗಳು. ಸ್ವತಂತ್ರ ಅಂದ್ರೇನು? ಜಾಗ್ರತ್ತಿನ ಕಾಲ ದೇಶ ಸುಷುಪ್ತಿಯಲ್ಲಿಲ್ಲ, ಸುಷುಪ್ತಿಯಲ್ಲಿ ಇಲ್ಲವೇ ಇಲ್ಲವಲ್ಲ. ಮತ್ತು ಸ್ವಪ್ನದಲ್ಲಿಲ್ಲ, ಸ್ವಪ್ನದ ಕಾಲಾದೇಶ ಜಾಗೃತಿನಲ್ಲಿ ಇಲ್ಲ. ಅದೇ ಬೇರೆ, ಇದೇ ಬೇರೆ. ಸುಷುಪ್ತಿಯಲ್ಲಿ ಯಾವುದೂ ಇಲ್ಲ, ಅದು ಪೂರ್ತಿಯಾಗಿ ಬೇರೆ. ಮತ್ತು ಹೇಳಿದ್ದಾರಲ್ಲ, ಅಂದರೆ ಮಂದ ಮಧ್ಯಮಾಧಿಕಾರಿಗೆ ಅವರ ಅನುಗ್ರಹಾರ್ಥಂ, ಅವರಿಗೂ ತಿಳಿಯಲಿ ಅನ್ನುವ ಉದ್ದೇಶದಿಂದ ಹೇಳಿದ್ದಾರೆ. ಇಷ್ಟ ಆಯಿತು. ಜ್ಞೇಯಂ ಇಹ ಶ್ಲೋಕೆ ಚತುಷ್ಕೋಟಿ ವರ್ಜಿತಂ ಪರಮಾರ್ಥತತ್ವಂ ತುರಿಯಂ ವಿವಕ್ಷಿತಂ. ಇದು ಭಾಷ್ಯ ಹೇಳಿದ್ದಾರೆ, ಇವೆಲ್ಲ ಅದನ್ನೇ ಬರೆದಿದ್ದಾರಷ್ಟೆ ಸ್ವಾಮಿಪಾದರು. ಇಲ್ಲಿ ಜ್ಞೇಯಂ ಅಂತ ಹೇಳಿದ್ದಾರೆ. ಹೇಯ ಜ್ಞೇಯಾಪ್ಯಪಾಕ್ಯಾನಿ ಅಂತ ಹೇಳಿದಾರಲ್ಲ, ಹೇಯ ಜ್ಞೇಯ ಅಂತ. ಜ್ಞೇಯ ಅಂತಂದ್ರೆ ಏನು? ತಿಳ್ಕೊಳ್ಬೇಕಾದದ್ದು. ಅಂದರೆ ಜ್ಞಾತುಂ ಯೋಗ್ಯಂ ಜ್ಞೇಯಂ, ತಿಳ್ಕೊಳ್ಬೇಕಾದದ್ದು ಯಾವುದು ಅಂತಂದರೆ ಅದನ್ನು ಹಿಂದೆ ಹೇಳಿದ್ರಲ್ಲ, ಚತುಷ್ಕೋಟಿ ವರ್ಜಿತಂ. ಚತುಷ್ಕೋಟಿ ವರ್ಜಿತಂ ಯಾವುದು? ಅಸ್ತಿ ನಾಸ್ತಿ, ಅಸ್ತಿ ನಾಸ್ತಿ, ನಾಸ್ತಿ ನಾಸ್ತಿ ಎಂಬತಕ್ಕಂತಹ 4 ವ್ಯೂಹಗಳಿಗಿಂತ ಹೊರತಾಗಿರತಕ್ಕಂತಹ, 4 ವ್ಯೂಹಗಳಲ್ಲಿ ಸೇರದಿರತಕ್ಕಂತಹ ಏನದು? ಸ್ವತಂತ್ರವಾದ ತತ್ವ, ಚತುಷ್ಕೋಟಿ ವರ್ಜಿತ. ಇದು ಇಂತಹ ತತ್ವ ಇದೆಯಲ್ಲ, ಅದು ಪರಮಾರ್ಥ ತತ್ವ. ಅದಕ್ಕೆ ಹೇಳ್ತಾರೆ ತುರಿಯ ತತ್ವ ಅಂತ ಹೇಳ್ತಾರೆ. ಯಾಕೆ? 3 ಅವಸ್ಥೆಗಳಿಗಿಂತ ಭಿನ್ನವಾಗಿರತಕ್ಕಂತಹ, 3 ಅವಸ್ಥೆಗಳಿಗೂ ಕೂಡ ಸಾಕ್ಷಿಭೂತವಾಗಿರತಕ್ಕಂತಹ, 3 ಅವಸ್ಥೆಗಳ ಯಾವ ಎಳ್ಳಷ್ಟು ಸಂಬಂಧವೂ ಇಲ್ಲದೆ ಇರತಕ್ಕಂತಹ ಈ ಒಂದು ತುರಿಯ ಅವಸ್ಥೆ ಅಂತ ಇದೆಯಲ್ಲ, ಅದು ಜ್ಞೇಯ, ಅದು ಜ್ಞೇಯ. ಅದನ್ನು ತಿಳ್ಕೊಳ್ಬೇಕು. ಹೇಯ ಜ್ಞೇಯ ಆಯಿತು. ಮತ್ತು ಆಪ್ಯಾನಿ, ಆಪ್ತವ್ಯ. ಇನ್ನು ಆಪ್ಯ ಇದೆ. ಆಪ್ಯ ಅಂದ್ರೇನು? ಆಪ್ಯ ಅಂದರೆ ಪಡ್ಕೊಳ್ತಕ್ಕಂಥ, ಆಪ್ತರು ವ್ಯಾಪ್ತ ಒಂದಂತ ಪಡ್ಕೊಳ್ತಕ್ಕಂಥದ್ದು. ಯಾವ್ದು ಪಡ್ಕೊಳ್ಬೇಕು ಅಂತಂದರೆ, ತ್ಯಕ್ತ ಬಾಖೇಷಣ ತ್ರಯೇಣ ಭಿಕ್ಷುಣ ಪಾಂಡಿತ್ಯ ಬಾಲ್ಯ ಮೌನಾಖ್ಯಾನ ಸಾಧನಾನಿ. ಇವುಗಳನ್ನು ಪಡೆದುಕೊಳ್ಳಬೇಕು. ಯಾವುದನ್ನು ಪಡೆದುಕೊಳ್ಳಬೇಕು ಅಂದರೆ, ಒಬ್ಬ ಇದ್ದಾನೆ ಮುಮುಕ್ಷು, ಅವನು ಏಷಣಾತ್ರಯ ತ್ಯಾಗವನ್ನು ಮಾಡಿದ್ದಾನೆ. ಹೌದ್ ತಾನೆ? ಏಷಣಾತ್ರಯಗಳ ತ್ಯಾಗವನ್ನು ಮಾಡಿದ್ದಾನೆ. ಪುತ್ರೈಷಣ, ವಿತ್ತೈಷಣ, ಲೋಕೈಷಣ ತ್ಯಾಗವನ್ನು ಮಾಡಿಬಿಟ್ಟಿದ್ದಾನೆ. ಇಂತಹ ತ್ಯಾಗ ಮಾಡಿದ ಒಂದು ಮುಮುಕ್ಷು ಇದ್ದಾನಲ್ಲ, ಅವನು ಏನು ಮಾಡಿದ್ದಾನೆ? ಏನು ಅವನು ಪಡ್ಕೊಳ್ಬೇಕು ಅವನು ಅಂತಂದರೆ, ಪಾಂಡಿತ್ಯ ಬಾಲ್ಯ ಮೌನಾಖ್ಯಾನ ಸಾಧನಾನಿ. ಪಾಂಡಿತ್ಯ ಬಾಲ್ಯ ಮೌನ ಎಂಬತಕ್ಕಂತಹ ಸಾಧನೆಗಳನ್ನು ಅವನು ಪಡೆದುಕೊಳ್ಳಬೇಕು, ತನ್ನದಾಗಿಸಿಕೊಳ್ಳಬೇಕು. ಆ ಸಾಧನೆಗಳನ್ನು ಏನದು ಅಂತ ಅದನ್ನು ಹೇಳಿದ್ರು. ಅದು ಇದಕ್ಕೆ ಒಂದು ವಾಕ್ಯ, ಶ್ರುತಿ ವಾಕ್ಯವನ್ನು ಹೇಳ್ತಾ ಇದ್ದಾರೆ, ಪ್ರಸಿದ್ಧವಾದ ವಾಕ್ಯ. ತಸ್ಮಾತ್ ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್, ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯ ಅಥ ಮುನಿ ಮೌನಂಚ ಅಮೌನಂಚ ನಿರ್ವಿದ್ಯ ಅಥ ಬ್ರಾಹ್ಮಣ ಅಂತಕ್ಕಂಥದ್ದು ಉದಾಹರಣೆಗೆ ವಾಕ್ಯ. ಅಂದ್ರೇನು? ಇದು ತತ್ರ ಪಾಂಡಿತ್ಯಂ ಆಚಾರ್ಯ ಆಗಮಾಭ್ಯಾಂ ಆತ್ಮವಿಜ್ಞಾನ ಪ್ರಾಪ್ತಿ. ಪಾಂಡಿತ್ಯ ಅಂತಂದ್ರೇನು? ಈ ಆತ್ಮವಿಜ್ಞಾನವನ್ನು ಪಡೆದುಕೊಳ್ಳೋದು, ಅದನ್ನೇ ಪಾಂಡಿತ್ಯ ಅಷ್ಟೇ, ಇನ್ನೇನು ಪಾಂಡಿತ್ಯವಲ್ಲ. ಆತ್ಮವಿಜ್ಞಾನವನ್ನು ಪಡೆದುಕೊಳ್ಬೇಕು ಅಂದರೆ ಅದನ್ನು ಹೇಗೆ ಪಡ್ಕೊಳ್ಬೇಕು ಅಂತಂದರೆ, ಆಚಾರ್ಯ ಆಗಮಾಭ್ಯಾಂ. ಇದು ಆಚಾರ್ಯ ಮತ್ತು ಆಗಮ ಇವೆರಡರ ಮೂಲಕ. ಅಂದರೆ ಇಲ್ಲಿ ಏನು ಸೂಚಿಸ್ತಾ ಇದ್ದಾರೆ ಅಂದರೆ, ಕೇವಲ ಆಗಮವನ್ನೇ ನೋಡಿ, ಯಾವ ಆಚಾರ್ಯರ ಹಂಗೂ ಇಲ್ಲದೆ ಕೇವಲ ಆಗಮವನ್ನು ಓದಿದಾನೆ, ಅವನು ಚೆನ್ನಾಗಿ ಭಾಷೆ ಬರುತ್ತೆ, ಯಾವ ಭಾಷೆಯಲ್ಲಿದೆಯೋ ಚೆನ್ನಾಗಿ ಭಾಷಾ ಜ್ಞಾನ ಉಂಟು, ಓದ್ದ ತಿಳ್ಕೊಂಡ. ಯಾಕೆ ಸ್ವಾಮಿ ಆಚಾರ್ಯ? ಏನು ಬೇಡ, ನಾನೇ ಓದಿ ತಿಳ್ಕೊಳ್ತೇನೆ ಅಂದ್ಬಿಟ್ಟ, ಏನೂ ಪ್ರಯೋಜನವಿಲ್ಲ. ಮತ್ತು ಆಚಾರ್ಯ
ಆಚಾರ್ಯ ನಮ್ಮ ಗುರುಗಳಿದ್ರೆ ಸಾಕು, ಆಗಮ ಯಾಕೆ ಬೇಕು ಅಂತ ಗುರುಗಳ ಹತ್ರ ಹೋದ. ಅವರು ಹೇಳಿದ್ರು. ಹೇಳಿದ್ದನ್ನು ಏನು ಮಾಡ್ದ ಇವನು, ಓಹೋ ನಮ್ಮ ಗುರುಗಳು ಹೇಳಿದ್ರು ಇಷ್ಟೇ ಅಂತ ತಿಳ್ಕೊಂಬಿಟ್ಟ, ಇನ್ನೇನು ತಿಳ್ಕೊಳ್ಬೇಕಾದದ್ದಿಲ್ಲ ಅಂತ ತಿಳ್ಕೊಂಬಿಟ್ಟ. ಅದೂ ಸರಿಯಲ್ಲ. ಏನು ಮಾಡಬೇಕಾಗಿತ್ತು ಇವನು? ಆಚಾರ್ಯನು ಏನನ್ನು ಹೇಳಿದನೋ, ಕೇನೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆಚಾರ್ಯರು. ಕೇನೋಪನಿಷತ್ತಿನಲ್ಲಿ ಏನು ಮಾಡ್ದ? ಆಚಾರ್ಯ ಹೇಳಿದ್ರು, ಏನು ತತ್ವಮಸಿ ಅಂತ ಹೇಳಿದ್ರು, ಅದನ್ನೇನು ಮಾಡ್ದ? ಹೋದ, ವಿಚಾರ ಮಾಡ್ದ, ಇನ್ನೊಂದು ಪರಿಷತ್ ನೋಡ್ದ, ಆ ಗ್ರಂಥ ಓದ್ದ, ಈ ಗ್ರಂಥ ಓದ್ದ. ಯಾವುದರ ಬಲದಿಂದ? ಆಚಾರ್ಯರ ಉಪದೇಶ ಬಲದಿಂದ ಅದನ್ನು ನೋಡ್ಬಿಟ್ಟು ಮನದಟ್ಟು ಮಾಡ್ಕೊಂಡು ಬಂದು ಏನು ಮಾಡ್ದ ಅವನು? ಜಗರ್ಜ, ಅಲ್ಲಿ ಭಾಷೆ ಬರ್ದಿಲ್ಲ, ಗರ್ಜಿಸ್ದ. ಏನು? ನಾಹಂ ಮನ್ಯೇಸು ವೇದೇತಿ ನೋ ನ ವೇದೇತಿ ವೇದ ಚ, ಗರ್ಜಿಸ್ಬಿಟ್ಟ. ಹೌದಾ? ಹೀಗೆ ಇದು ಆಚಾರ್ಯ ಆಗಮಾಭ್ಯಾಮ್ ಎರಡೂ ಬೇಕು. ಯಾಕೆ ಅಂತಂದರೆ ಈ ಒಂದು ಇದೆಯಲ್ಲ, ಈ ಆಚಾರ್ಯನಿಂದ ನಾವೇನು ತಿಳ್ಕೊಳ್ತೇವೆ ಗೊತ್ತೇನು? ಅದು ಕೇವಲ ಪಾದ ಮಾತ್ರ. ಆಚಾರ್ಯರಿಂದ, ಗುರುಗಳಿಂದ ನಾವೇನು ತಿಳ್ಕೊಳ್ತೇವೆ, ಅವರೇನು ಹೇಳ್ಕೊಡ್ತಾರೆ ನಮಗೆ, ಅದು ಕೇವಲ ಪೂರ್ಣ ಜ್ಞಾನದ ಒಂದು ಪಾದ ಮಾತ್ರ. ಪಾದ ಅಂದ್ರೇನು? ಓನ್ಲಿ 25%, ಕಾಲು ಭಾಗ ಮಾತ್ರ. ಇನ್ನು ಕಾಲು ಭಾಗ ಆ ಆಚಾರ್ಯರನ್ನು ಕೊಟ್ಟಿದ್ದಾರಲ್ಲ, ಸ್ವತಂತ್ರವಾಗಿ ವಿಚಾರ ಮಾಡತಕ್ಕಂಥ ಸಾಮರ್ಥ್ಯ ಕೊಟ್ಟಿದ್ದಾರಲ್ಲ ಆಚಾರ್ಯರು, ಅದನ್ನು ಉಪಯೋಗಿಸ್ಕೊಂಡು ನಾವು ಸ್ವತಂತ್ರವಾಗಿ ಅನ್ಯ ಗ್ರಂಥಗಳನ್ನು ಏನು ಅದಕ್ಕೆ ಏನು ಪೂರ್ವಪಕ್ಷ, ಏನು ಸಿದ್ಧಾಂತ ಹೇಗೆ ಮಾಡಿದ್ದಾರೆ, ಇದು ಹೇಗೆ ಅದು ಹೇಗೆ ಅಂದ್ಬಿಟ್ಟು ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಆಮೇಲಿಂದ ಏನು ಮಾಡಬೇಕು? ಆಮೇಲಿಂದ ಈ ಲೋಕಾರೂಢಿಯಲ್ಲಿ ಅದನ್ನು ನಮ್ಮ ಲೋಕಾನುಭವಕ್ಕೆ ಅದನ್ನು ಹೊಂದಿಸ್ಕೊಳ್ಬೇಕು. ಇಷ್ಟೆಲ್ಲ ಆದಮೇಲೆ ಇನ್ನು ಆಮೇಲೆ ಏನಾಗಿದೆ? ಆಮೇಲೆ ಏನೂ ಮಾಡಬೇಕಾದಿಲ್ಲ, ಎಲ್ಲ ಆಯಿತು, ಎಲ್ಲ ಬಿಟ್ಟ. ಏನು ಇವನಿಗೆ ಮಾಡಬೇಕಾದ ಯಾವ ಕರ್ತವ್ಯ ಅಂತಕ್ಕಂಥದ್ದು ಇಲ್ಲ. ಅದು ಲಾಸ್ಟ್, ಅದು ಕೊನೆ. ಅಲ್ಲಿ ಏನಾಯಿತು? ಎಲ್ಲವೂ ಕೂಡ ಅಲ್ಲಿಯ ತನಕ ಬಂದು ವಾಪಸ್ ಹೊರಟೋದು ಅಷ್ಟೇ. ಈ ಸಾಧನ ಆಗಿದನ ಏನಿತ್ತಲ್ಲ ಅವೆಲ್ಲ ಅಲ್ಲಿ ತನಕ ಬಂತು, ಒಂದು ವಾಪಸ್ ಹೋಯಿತು. ಅದು ಆ ಒಂದು ತುರಿಯ ಸ್ಥಿತಿ ಅಂತಕ್ಕಂಥದ್ದು, ಅದು ಲಾಸ್ಟ್. ಅದು ಹೀಗೆ ಆಚಾರ್ಯ ಆಗಮಾಭ್ಯಾಮ್ ವಿಜ್ಞಾನ. ಮತ್ತು ಈ ಬಾಲ್ಯ ಪಾಂಡಿತ್ಯ ಆಯಿತು, ಆಚಾರ್ಯ ಆಗಮಾಭ್ಯಾಮ್ ವಿಜ್ಞಾನ ಪ್ರಾಪ್ತಿ. ಬಾಲ್ಯ ಅಂದ್ರೇನು? ಬಾಲ್ಯ ಅಂದರೆ ಜ್ಞಾನ ಬಲಭಾವೇನ ಅವಸ್ಥಾನಂ. ಆಚಾರ್ಯ ಹೇಳ್ದ, ಆ ಒಂದು ಜ್ಞಾನದ ಬಲದಲ್ಲಿ ಅವಸ್ಥಾನಂ, ನೆಲೆನಿಲ್ಲತಕ್ಕಂಥದ್ದು. ಅದಕ್ಕೇನು ಮಾಡಬೇಕು? ಅದಕ್ಕೆ ಸ್ವತಂತ್ರವಾಗಿ ನಾವು ಅಧ್ಯಯನವನ್ನು ಮಾಡಬೇಕು. ಹೌದಾನೆ? ಇದು ಜ್ಞಾನ ಬಲದ ಭಾವದಿಂದ ಒಂದರ್ಥ. ಇನ್ನೊಂದರ್ಥ ಏನು? ಬಾಲವತ್ ದಂಭ ದರ್ಪಾದಿ ರಾಹಿತ್ಯೇನ ಸ್ಥಿತಿಶ್ಚ. ಅಂದರೆ ಮಕ್ಕಳು, ಅವರಿಗೆ ಯಾವ ದಂಭ ದರ್ಪ ಮೋಹ ಯಾವುದೂ ಇರೋದಿಲ್ಲ, ರಾಗದ್ವೇಷಗಳಿರೋದಿಲ್ಲ. ಹೀಗಾಗಿ ಅದು ಬಾಲ್ಯ ಅಂತ, ಆ ಸ್ಥಿತಿಯಲ್ಲಿ ಇರಬೇಕು ಅಂತ ಎರಡರ್ಥ ಮಾಡಿದ್ದಾರೆ. ಮೌನಂತೂ ಆತ್ಮಚಿಂತನ ನಿಷ್ಠಾ ಇತಿ ಏತಾನಿ ಆಪ್ಯಾನಿ. ಇನ್ನು ಮೌನ ಅಂದ್ರೇನು? ಮೌನ ಅಂತಂದರೆ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ಬಿಡೋದು ಅಂತಲ್ಲ. ಸುಮ್ಮನೆ ಕೂತ್ಕೊಂಡಿದ್ರೂ ಕೂಡ ಅದು ಆತ್ಮಚಿಂತನೆಯಲ್ಲೇ ಅದು ನಿರತವಾಗಿರಬೇಕು. ಸುಮ್ಮನೆ ಕೂತಿದ್ದ ಅಂತ ಆತ್ಮಚಿಂತನೆ, ಯಾವಾಗಲೂ ಆತ್ಮಚಿಂತನೆ ಅಂದ್ರೇನು? ಆತ್ಮ ವಿಚಾರ ಅಷ್ಟೇ. ಅದ್ವೈತ ಸಿದ್ಧಾಂತ ನಿಂತಿರತಕ್ಕಂಥದ್ದೇ ವಿಚಾರದ ಬಲದ ಮೇಲೆ. ವಿಚಾರ ಆಗಮ ಅಷ್ಟೇ. ಬೇರೆ ಯಾವ ದರ್ಶನ ತಗೊಳ್ಳಿ ನೀವು, ಅಲ್ಲೇನು ವಿಚಾರ ಏನು ಬೇಕಿಲ್ಲ. ಏನೋ ಗುರುನೋ ಆಚಾರ್ಯ ಯಾರೋ ಹೇಳಿರ್ತಾರೆ, ಅವ್ರ ಮಾತನ್ನು ನಂಬಬೇಕು, ಹೋಗಬೇಕಷ್ಟೆ ಅಷ್ಟೇ. ಇಲ್ಲಿ ಮಾತ್ರ ಅದ್ವೈತ ವೇದಾಂತದಲ್ಲಿ ಇಲ್ಲಿ ವಿಚಾರ. ಹೀಗಾಗಿ ಮತ್ತು ಯಾವುದಿದು ಆತ್ಮಚಿಂತನಿಷ್ಠೆ ಆಪ್ಯ.
ಇನ್ನು ಆಪ್ಯ ಆಯ್ತಿದು. ಪಾಕ್ಯ ಕೊನೆಯದು. ಪಾಕ್ಯಾನಿ ಕಷಾಯಾಖ್ಯಾನಿ ಪಕ್ತವ್ಯಾನಿ. ಈ ಕಷಾಯಗಳು, ಕಷಾಯ ಅಂದರೆ ಏನು? ಕಷಾಯ ಅಂತಂದರೆ ದೋಷಗಳು. ಯಾವ ದೋಷಗಳು? ಅದನ್ನು, ಆ ದೋಷಗಳನ್ನು ಪಕ್ತವ್ಯಾನಿ, ಚೆನ್ನಾಗಿ ಪಕ್ವ ಮಾಡಿಕೊಳ್ಬೇಕು, ಪಚನ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಜೋರಾಗಿ ಉರಿತಾ ಇದೆ, ಧಗಧಗ ಅಂತ ಅಗ್ನಿ, ಅಲ್ಲಿ ಯಾವುದೇ ಪದಾರ್ಥ ಹಾಕಿದ್ರೆ ಏನಾಗುತ್ತೆ? ಪಚನವಾಗಿ ಬಿಡುತ್ತೆ. ಮನೇಲಿ ಹೋಮ ಮಾಡ್ತೇವೆ, ಹೋಮ ಮಾಡಿದಾಗ ಏನೋ ದ್ರವ್ಯ ಹಾಕ್ತಾರೆ, ಏನು ಸ್ವಾಮಿ ಮನೆ ಚಿಕ್ಕದು, ಹೊಗೆ ಹೋಗಲಿಲ್ಲ, ಉರಿ ಬರಲಿಲ್ಲ, ಅಗ್ನಿ ಉರಿಲಿಲ್ಲ, ಏನಾಯಿತು? ಅಯ್ಯಯ್ಯೋ ದ್ರವ್ಯ ಯಾವುದು ಪಚನವಾಗಲೇ ಇಲ್ಲ ಅಂತೀವಿ. ಹೌದೇನು? ಪುರೋಹಿತರು ಬರ್ತಾರೆ, ಏನು ಸ್ವಾಮಿ ನಿಮ್ಮ ಮನೆಯಲ್ಲಿ ಅಗ್ನಿ ಪಚನವಾಗೇ ಇಲ್ಲ, ಏನು ಪಚನ, ನಾವೇನು ಮಾಡೋಕ್ಕಾಗುತ್ತೆ? ಸರಿ ಇರಲಿ. ಪಚನ ಅಂದರೆ ಇದು. ಈ ಪಚನ ಏನು ಅಂತಂದರೆ, ಅದು ಯಾವುದನ್ನು ಪಚನ ಮಾಡಿಕೊಳ್ಬೇಕು, ಪಕ್ವ ಮಾಡಿಕೊಳ್ಬೇಕು ಅಂದರೆ ರಾಗದ್ವೇಷ ಮೋಹದೇವ ದೋಷ. ರಾಗ ದ್ವೇಷ ಮೋಹ ಇವುಗಳ ದೋಷಗಳು. ಇದಕ್ಕೆ ಹೇಳ್ತಾರೆ ಕಷಾಯ. ಕಷಾಯರಹಿತಂ ಕಾಷಾಯ ವಾಸಂ. ನಮ್ಮ ಸ್ವಾಮಿಪಾದರು ಹೇಳ್ತೀವಲ್ಲ ನಾವು, ಅದು ಕಷಾಯ ರಹಿತ ಅಂದ್ರೇನು? ಅವರು ರಾಗದ್ವೇಷ ಮೋಹಗಳಿಂದ ಬಿಟ್ಟಿರತಕ್ಕಂಥವ್ರು ಅಂತ. ಸರ್ವಾಣ್ಯೇತಾನಿ ಹೇಯ ಜ್ಞೇಯ ಆಪ್ಯ ಪಾಕ್ಯಾನಿ. ಇದು ಹೇಯ ಜ್ಞೇಯ ಆಪ್ಯ ಪಾಕ್ಯ ಅಂತಕ್ಕಂಥದ್ದು ಇದು. ಇದನ್ನು ಅಗ್ರಯಾಣತಃ ಪ್ರಥಮತಃ ಪ್ರಾಥಮ್ಯೇನ ಅಂದರೆ ಇದು ಇದೇ ಸಾಧನ, ಇದೆ ಮೊಟ್ಟ ಮೊದಲನೇ ಸಾಧನ ಅಷ್ಟೆ ಮಾಡಿಬಿಟ್ಟು ಪ್ರಥಮ ಮೊಟ್ಟ ಮೊದಲಿ ಪರಮಾರ್ಥ ತತ್ವ ಪ್ರಾಪ್ತ್ಯುಪಾಯತ್ವೇನ ವಿಜ್ಞೇಯಾನಿ. ಇದು ಬಹಳ ಮುಖ್ಯವಾದ ಒಂದು ವಾಕ್ಯ. ಇದು ನಮ್ಮನ್ನು ಮೇಲೆ ನೋಡೋಕ್ಕೇನಿಲ್ಲ, ವಾಕ್ಯ ಪೂರ್ತಿ ಮಾಡಿದ್ದಾರೆ ಕಣ್ರಿ ಅಂತಾರೆ. ಇಲ್ಲಿ ಏನು ಸೂಚನೆ ಮಾಡಿದ್ದಾರೆ ಅಂದರೆ, ಇದು ಈ ಹೇಯ ಜ್ಞೇಯ ಆಪ್ಯ ಪಾಕ್ಯ ಅಂತ ಇದೆಯಲ್ಲ, ಇದು ಓಹೋ ಗೊತ್ತಾಯಿತು. ಏನು? ನಾನು ಎಲ್ಲೋ ಮೇಲಕ್ಕೆ ಅಟ್ಟಕ್ಕೆ ಹತ್ತಬೇಕಾಗಿತ್ತು. ಏನು ಬೇಕಾಯಿತು? ಏಣಿ ಬೇಕಾಯಿತು. ಏಣಿ ಅಂತಕ್ಕಂಥದ್ದೇನು? ಸಾಧನ. ಆ ಸಾಧನ ಅಂತಕ್ಕಂಥದ್ದೇನು? ಅದಿರತಕ್ಕಂಥ ಪದಾರ್ಥ. ಹೌದು ತಾನೆ? ಏಣಿ ಅಂತಕ್ಕಂಥದ್ದು ಇರಬೇಕು, ಇದ್ರ ತಾನೇ ನೀವು ಹತ್ತೋದು ಮೇಲಕ್ಕೆ. ಹಾಗೆ ಇಲ್ಲಿಯೂ ಕೂಡ ಈ ಸಾಧನಗಳಿದೆಯಲ್ಲ, ಯಾವುದು? ಈ ಆತ್ಮಜ್ಞಾನ ಪ್ರಾಪ್ತಿಗೆ ಸಾಧನ ಅಂತ ಹೇಯ ಜ್ಞೇಯ, ಜ್ಞೇಯ ಬಿಟ್ಕೊಳ್ಳೋಣ, ಹೇಯ ಪಾಕ್ಯ ಮತ್ತು ಇದು ಯಾವುದು? ಹೇಯ ಪಾಕ್ಯ ಮತ್ತು ಆಪ್ಯ ಇದೆಯಲ್ಲ, ಇವು ಸಾಧನ ಅಂತ ಹೇಳಿದ್ರೆ ಹಾಗಾದ್ರೆ ಇದೆ ಅಂತ ಆಯ್ತಲ್ಲ, ಅದು ಸಾಧನ ಇರಬೇಕಲ್ಲ. ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ, ಅವು ಯಾವುವೂ ಕೂಡ ವಸ್ತುರೂಪವಾಗಿ ಆ ಆತ್ಮಜ್ಞಾನಕ್ಕಿಂತ ಭಿನ್ನವಾಗಿ, ಆತ್ಮಕ್ಕಿಂತ ಭಿನ್ನವಾಗಿ, ಆತ್ಮ ಅಂದರೂ ಒಂದೇ, ಆತ್ಮಜ್ಞಾನ ಅಂದರೂ ಒಂದೇ, ಬ್ರಹ್ಮ ಅಂದರೂ ಒಂದೇ, ಆತ್ಮನಿಷ್ಠೆ ಅಂತಂದರೂ ಒಂದೇ, ಎಲ್ಲ ಒಂದೇ ಅರ್ಥ. ಇದು ಬೇರೆ ಬೇರೆ ಅಲ್ಲ. ಕೆಲವರು ಬೇರೆ ಬೇರೆಯಾಗಿ ಹೇಳ್ತಾರೆ, ಅದಲ್ಲ. ಆತ್ಮನಿಷ್ಠೆ ಬೇರೆ, ಆತ್ಮಜ್ಞಾನ. ನಿಷ್ಠೆ ಏನು ಬಂತು? ಆತ್ಮಜ್ಞಾನ ಆಯಿತು ಅಂದರೆ ಆತ್ಮನಿಷ್ಠನಾನೇ ಅಷ್ಟೆ. ಯಾಕೆ? ಯಾವ ಕಾಲಾಂತರವೂ ಇಲ್ಲ. ಆತ್ಮಜ್ಞಾನವಾದ ಮೇಲೆ ಅದರ ಫಲವಾಗಿರತಕ್ಕಂಥ ಮೋಕ್ಷಕ್ಕೆ ಯಾವ ನಿಷ್ಠೆನೂ ಬೇಕಾಗಿಲ್ಲ. ಆತ್ಮಜ್ಞಾನ ಆಯಿತು ಅಂದ್ರೇನು? ಮೋಕ್ಷ ಆಯಿತು ಅಂತ ಅರ್ಥ ಅಷ್ಟೇ. ಹೇಳಿದ್ದಾರಲ್ಲ ಅವೆಯಲ್ಲಿ, ಈ ಪ್ರಶ್ನೋಪನಿಷತ್ತಿನಲ್ಲಿ. ಹಾಗೆ ಏನು? ಹೀಗೆ ಪರಮಾರ್ಥ ತತ್ವ ಪ್ರಾಪ್ತಿ ಉಪಾಯತ್ವೇನ, ಇದನ್ನು ಉಪಾಯವಾಗಿ ಬಳಸಿಕೊಂಡು ಏನಾಗಿದೆ? ಇದು ಉಪಲಂಭ, ಈ ಅರಿವು ಅಂತ ಇದೆಯಲ್ಲ, ಅದು ಏನಾಗಿದೆ? ಸಾಂವೃತಿಕ. ಸಾಂವೃತಿಕಿ ಯಾವುದು? ಸಾಂವೃತಿಕಂ ಇದಂ ಜ್ಞಾನಂ. ಇವೆಲ್ಲವೂ ಕೂಡ ಕೇವಲ ಅವಿದ್ಯಾಕಲ್ಪಿತವಾಗಿದೆ. ಸ್ಮೃತಃ ತಿಳ್ಕೊಂಡ, ಉಪಲಂಭ ಸ್ಮೃತಃ. ಸ್ಮೃತ ಏನು ತಿಳ್ಕೊಂಡ? ಅವಿದ್ಯಾಕಲ್ಪಿತವಾಗಿದೆ ಅಂತ ತಿಳ್ಕೊಂಡ. ಯಾವುದೂ ಇಲ್ಲ. ಅಲ್ಲಿಗೆ ಏನಾಯಿತು? ಪರಮಾರ್ಥ ತತ್ವವನ್ನು ಹೊರತುಪಡಿಸಿ ಯಾವುದೂ ಇಲ್ಲ. ಆದರೆ ಆ ಪರಮಾರ್ಥ ತತ್ವನ ತಿಳಿಯುವವರೆಗೆ ಇವೆಲ್ಲ ಇದೆ. ತಿಳಿದ ಮೇಲೆ ಗೊತ್ತಾಯಿತು, ಅಯ್ಯಯ್ಯೋ ಯಾವುದೂ ಇಲ್ಲವಲ್ಲ. ಯಾವ ಸಾಧನ ಅಂತಕ್ಕಂಥದ್ದು ಈ ಪರಮಾರ್ಥ ತತ್ವಕ್ಕಿಂತ ಬೇರೆಯಾಗಿ ಒಂದು ಸಾಧನ ಅಂತ ಇದೆಯಾ? ಹೌದು ತಾನೆ? ಫಲಕ್ಕಿಂತ ಬೇರೆಯಾಗಿ ಈ ಸಾಧನ ಅಂತ ಇದೆಯಾ? ಮತ್ತೆ ಒಂದು ಫಲ ಅಂತ ಅನ್ನೋದೇ ತಪ್ಪು. ಯಾಕೆ? ಫಲ ಅಂದ ಕೂಡಲೇ ಅದು ದ್ವೈತ ಬಂತು.
ಯಾವುದನ್ನು ಪಡೆಯಬೇಕು, ಏನು ಅದು ಹಿಂದೆ ಇರಲಿಲ್ಲ, ಇವೆಲ್ಲ ಬರುತ್ತೆ. ಯಾವ ಮಾತಾಡಿದ್ರೆ ತಪ್ಪು, ಆದರೂ ಕೂಡ ಏನು ಮಾತಾಡಲೇಬೇಕು. ಮಾತಿನಿಂದ ತಿಳಿಸ್ಬೇಕಲ್ಲ. ಅದು ಅದಕ್ಕೆ ಏನು ಮಾಡಿದ್ರು, ಎಲ್ಲ ಏನು ಸಾಂವೃತಿಕ ಅಂದರೆ ಈ ಒಂದು ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತೇ ಹೊರತು ನಿಜವಾಗಿ ಇಲ್ಲ ಅಂತ ಹೇಳಿದ್ರು. ಇದು ಆ ಕಾರಿಕೆಯ ಒಂದು ಭಾಷ್ಯ ಮತ್ತು ವಿವೃತಿ. ಮತ್ತು ಇನ್ನೊಂದು ಜ್ಞಾನೋಪಾಯಾನ ಕಲ್ಪಿತ ಸಂವೃತ್ತಿಯ ಇದು ಮುಖ್ಯವಾಗಿದೆ. ಜ್ಞಾನ ಈ ಉಪಾಯ ಇದೆಯಲ್ಲ, ಜ್ಞೇಯ ಮತ್ತು ಆಪ್ಯ ಮತ್ತು ಪಾಕ್ಯ, ಹೇಯ ಆಪ್ಯ ಪಾಕ್ಯ ಅಂತಕ್ಕಂಥದ್ದು ಇವು ಕಲ್ಪಿತ ಸಂವೃತ್ತಿಯ ಉಪದೇಶ. ಇದನ್ನು ಉಪದೇಶ ಮಾಡಿರ್ತಕ್ಕಂಥದ್ದು ಏನು ಕಲ್ಪಿತ ಸಂವೃತ್ತಿಯ ದೃಷ್ಟಿಯಿಂದ ಅಷ್ಟೇ, ಅಜ್ಞಾನ ನಿಜವಾಗಲೂ ಯಾವುದೂ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಸ್ವಾಮಿಪಾದರು. ತೇಷಾಂ ಹೇಯಾದೀನಾಂ ಮಧ್ಯೆ ಅನ್ಯತ್ರ ವಿಜ್ಞೇಯಾತ್ ಪರಮಾರ್ಥ ಸತ್ಯಂ ವಿಜ್ಞೇಯಂ ಬ್ರಹ್ಮೈಕಂ ವರ್ಜಯಿತ್ವಾ ತ್ರಿಷ್ವಪಿ ಹೇಯ ಆಪ್ಯ ಪಾಕ್ಯೇಷು ಉಪಲಂಭನಂ ಅವಿದ್ಯಾಕಲ್ಪನಾ ಮಾತ್ರತ್ವಾತ್. ಇದರಲ್ಲಿ ಯಾವ ಈ 4 ಇದೆಯಲ್ಲ, ಈ 4 ಹೇಯ ಮತ್ತು ಜ್ಞೇಯ ಆಪ್ಯ ಪಾಕ್ಯ, ಈ 4ರಲ್ಲಿ ವಿಜ್ಞೇಯಾತ್ ಆ ಜ್ಞೇಯ ಇದೆಯಲ್ಲ ಅನ್ಯತ್ರ, ಅದನ್ನು ಬಿಟ್ಟು ಯಾವುದು ಪರಮಾರ್ಥ ಸತ್ಯ ಜ್ಞೇಯ, ಅದನ್ನು ಬಿಟ್ಟು ಇನ್ನು 3 ಇದೆಯಲ್ಲ ಹೇಯ ಆಪ್ಯ ಪಾಕ್ಯ, ಅದು ಅದರ ಅರಿವು, ನಾವು ಅದನ್ನು ಸಾಧನೆ, ಅದನ್ನು ತಿಳ್ಕೊಳ್ಬೇಕು, ಅದನ್ನು ಮಾಡಬೇಕು ಅಂತ ಇದೆಯಲ್ಲ, ಅದು ಅವಿದ್ಯಾ ಕಲ್ಪನಾ ಮಾತ್ರತ್ವಾತ್, ಅದು ಅವಿದ್ಯೆಯಿಂದ ಕಲ್ಪಿತವಾದದ್ದು. ಯಾಕೆ ಅಂದರೆ ಸಾಧನಗಳಿಂದ ಪಡೆಯಬೇಕಾದದ್ದೇ ಅಲ್ಲ ಇದು. ಯಾವುದು ಮೋಕ್ಷ ಅಂತಕ್ಕಂಥದ್ದು, ಆಗಲೇ ಮೋಕ್ಷ ಸ್ವರೂಪನಾಗಿದ್ದೇನೆ ನಾನು. ಸಾಧನೆಯಿಂದ ಪಡೆಯಬೇಕಾದದ್ದಾಗಿದ್ದರೆ ಆಗ ಏನಾಗ್ತಾಯಿತ್ತು, ಸಾಧನ ಬೇಕಾಗಿತ್ತು, ಸರಿ, ಅಟ್ಟಕ್ಕೆ ಹತ್ತಬೇಕಾಗಿತ್ತು, ಅವನ ಅಟ್ಟದಲ್ಲಿ ಇಲ್ಲ, ಈಗ ಹೋಗ್ಬೇಕು ಅಟ್ಟಕ್ಕೆ, ಸಾಧನ ಬೇಕು, ಸರಿ. ಇಲ್ಲಿ ಹಾಗಿಲ್ಲ. ಅಯ್ಯಯ್ಯೋ, ಆ ಸ್ವರೂಪದಲ್ಲೇ ಇದ್ದು ಬಿಟ್ಟಿದ್ದೀಯಪ್ಪ ನೀನು, ಹಾಗಾಗಿ ಯಾವ ಸಾಧನವೂ ಬೇಕಿಲ್ಲ. ಇರಲಿ, ಗೊತ್ತಾಗೋರ ಸಾಧನ ಬೇಕಾಯಿತು, ಗೊತ್ತಾಯಿತು, ಓಹೋ ಯಾವುದೂ ಇಲ್ಲ ಅಂತ ಗೊತ್ತಾಯಿತು. ತ್ರಿಷ್ವಪಿ ಅವಿದ್ಯೋಪಲಂಭ ಏವ ಸ್ಮೃತಃ ಬ್ರಹ್ಮ. ಈ ಒಂದು 4ರಲ್ಲಿಯೂ ಕೂಡ ಈ ಅರಿವು ಅಂತ ಇದೆಯಲ್ಲ, ಅದು ಕೇವಲ ಅವಿದ್ಯಾ ಮಾತ್ರದಿಂದ ಬಂದದ್ದಾಗಿದೆ ಎಂಬುದಾಗಿ ಈ ಒಂದು ಬ್ರಹ್ಮಜ್ಞಾನ ತಿಳ್ಕೊಂಡೆ. ಅವನು ಬ್ರಹ್ಮವಿಜ್ಞಾನ ಇರ್ತಾನಲ್ಲ, ಜ್ಞಾನವಾಯ್ತಲ್ಲ, ಆದಮೇಲೆ ಅವನು ತಿಳ್ಕೊಳ್ತಾನೆ. ನ ಪರಮಾರ್ಥ ಸತ್ಯತ ತ್ರಯಾಣಾಮ ಇತ್ಯರ್ಥ. ಅಷ್ಟೇ ಹೊರತು ಈ 3 ಕೂಡ ಪರಮಾರ್ಥವಾಗಿ ಇವೆ ಎಂಬುದಾಗಿ ಅಲ್ಲ ಅಂತ ಹೇಳಿ ಆ ಒಂದು ಇದನ್ನು ಹೇಳ್ತಾರೆ ನೋಡಿ. ಯಾವುದು ಇಲ್ಲೇ 3 ಅದನ್ನು ಸ್ವಾಮಿಪಾದ ಬರೆದಿದ್ದಾರೆ. ಯಾವುದು ವ್ಯಾಖ್ಯಾತಂ ನಿನ್ಹುತೆ ಯತ ಸರ್ವಮಗ್ರಾಹ್ಯ ಭಾವೇನ, ಪ್ರಸಿದ್ಧವಾದ ಕಾರಿಕೆ, ಒಂದೊಂದು ಕಾರ್ಯ ಅದ್ಭುತ. ಸಯೇಷನೇತಿ ನೇತೀತಿ ವ್ಯಾಖ್ಯಾತಂ ನಿನ್ಹುತೆ ಯತಃ. ಎಲ್ಲ ನೇತಿ ನಿನ್ಹುತೆ ಯತಃ. ಯಾವ ಸಾಧನವೂ ಇಲ್ಲ, ಎಂಥದ್ದು ಏನೂ ಇಲ್ಲ. ಸರ್ವಮಗ್ರಾಹ್ಯ ಭಾವೇನ ಹೇತುನಾಜಂ ಪ್ರಕಾಶತೆ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಕ್ಕಂಥ. ಸರ್ವಮಗ್ರಾಹ್ಯ ಭಾವೇನ ಹೇತುನಾಜಂ ಪ್ರಕಾಶತೆ. ಆ ಅಜ ಅಂತಕ್ಕಂಥ ತತ್ವ ಆಗ ಪ್ರಕಾಶಗಳು ಅಂತ ನೋಡಿ. ಇತ್ಯುಕ್ತ ನೀತ್ಯ, ಹೀಗೆ ಹೇಳಿದ ನೀತಿಯಿಂದ ಅತ್ರಾಪಿ ಅಧ್ಯಾರೋಪ ದೃಷ್ಟಿಂ ಆಶ್ರಿತ್ಯೈವ ಹೇಯಾದೀನಾಂ ಕಲ್ಪಿತ ಸಂವೃತ್ತಿಯ ಏವ ಜ್ಞೇಯತ್ವಂ ಉಪದಿಶ್ಯತೆ. ಹೀಗೆ ಇದನ್ನು ಯಾವುದು ಈ ಹೇಯ ಆಪ್ಯ ಪಾಕ್ಯ 3 ಇದೆಯಲ್ಲ, ಇದನ್ನು ಅಧ್ಯಾರೋಪ ದೃಷ್ಟಿಯಿಂದ ಹೇಳಿ ಮತ್ತೇನಾಗಿದೆ, ಇದು ಕಲ್ಪಿತ ಸಂವೃತ್ತಿ. ಕಲ್ಪಿತ ಸಂವೃತ್ತಿ ಅಂದರೆ ಒಂದೇ, ಅಧ್ಯಾರೋಪ ಅನ್ನೋದು ಸಂವೃತ್ತಿ ಬೇರೆ, ಕಲ್ಪಿತ ಸಂವೃತ್ತಿ ಬೇರೆ. ಸಂವೃತ್ತಿ ಅಂದರೆ ಏನು, ಅಜ್ಞಾನ, ಅದು ಅವನ ಜ್ಞಾನ, ಹೇಗೆ ಅವನಿಗೆ ಜ್ಞಾನಿ ಅಲ್ಲ, ಅವನಿಗೆ ಗೊತ್ತೇ ಇಲ್ಲ ಅವನಿಗೆ. ಕಲ್ಪಿತ ಸಂವೃತ್ತಿ ಅಂದರೆ ಏನು, ಇವನು ಜ್ಞಾನಿ, ಇವನಿಗೆ ಗೊತ್ತಿದೆ ಇದು, ಅಯ್ಯಯ್ಯೋ ಇದು ಯಾವುದು ಇಲ್ಲ ಅಂತ ಗೊತ್ತಿದೆ, ಆದರೂ ಕೂಡ ಹೇಳ್ತಾ ಇದ್ದಾನೆ. ಯಾಕೆ, ಶಿಷ್ಯರು ತಿಳ್ಕೊಳ್ಳಿ ಅಂತ ನಾವು ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ. ಇದು ಕಲ್ಪಿತ ಸಂವೃತ್ತಿ. ಗುರು ಕಲ್ಪಿತ ಸಂವೃತ್ತಿ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ, ಶಿಷ್ಯ ಅವನಿಗೆ ಬರೀ ಸಂವೃತ್ತಿ, ಅವನು ಅವನು ಅದನ್ನೇ ನಿಜ ಅಂದ್ಕೊಂಡ್ಬಿಟ್ಟಿದ್ದಾನೆ. ಹೀಗೆ ವ್ಯತ್ಯಾಸ ಇವರಿಬ್ಬರು. ಮತ್ತು ವಿಜ್ಞಾನ ಫಲೇ ಜಾತೆ ತು ಉಪೋದ್ಯತಃ
ಉಪೋದ್ಯತೆ ಇತಿ ಅವಿರೋಧೋ ಅವಗಂತವ್ಯ. ಒಂದು ಸಾರಿ ಈ ಜ್ಞಾನವಾಯಿತು ಅಂತ ಆಗಿಬಿಟ್ರೆ ಆವಾಗ ಏನಾಗುತ್ತೆ, ಎಲ್ಲವೂ ಸರ್ವ ವಿಜ್ಞಾನ ಫಲೇ ಜಾತೇತು ಅಪೋದ್ಯತ ಅಪೋದ್ಯತ ಎಲ್ಲವೂ ಕೂಡ ಅಪೋದ್ಯತ ಹೋಗಿಬಿಡುತ್ತದೆ. ವಿಜ್ಞಾನ ಫಲ ಬಂದ ಮೇಲೆ ಯಾವುದೂ ಇಲ್ಲ, ಜ್ಞಾನವಾದ ಮೇಲೆ ಯಾವುದೂ ಇಲ್ಲ. ಹೀಗಾಗಿ ಅವಿರೋಧೋ ಅವಗಂತವ್ಯ. ಹೀಗಾಗಿ ಈ ಒಂದು ಸಾಧನವನ್ನು ಹೇಳಿರತಕ್ಕಂಥದ್ದು ಕೂಡ ಅದೇನೋ ದೋಷವಿಲ್ಲ. ಯಾಕೆ? ಯಾರು ಮಂದ ಮಧ್ಯಮಾಧಿಕಾರಿಗಳಿಗೆ ಅವರಿಗೆ ಕಲ್ಪಿತ ಸಮೂರ್ತಿಯಿಂದ ಹೇಳಿದ ಮಾತಿದು ಅಷ್ಟೇ. ಹಾಗಾಗಿ ವಿರೋಧ ಏನಿಲ್ಲ ಅಂಥೇಳಿ ವಿಜ್ಞೇಯೇ ತುರಿಯೇ ವಿಜ್ಞೇಯತ್ವಂ ತು ಅಗ್ರಯಾಣತೋ ಭವತಿ. ಈ ಒಂದು ವಿಜ್ಞೇಯ ತುರಿಯ ಅಂದರೆ ಈ ತುರಿಯ ಸ್ಥಿತಿ ಇದೆಯಲ್ಲ ಅದನ್ನು ತಿಳಿದುಕೊಳ್ಳಲಾಗಿ ಈ ವಿಜ್ಞೇಯತ್ವಂ ಅಂದರೆ ತಿಳಿದುಕೊಳ್ಳಬೇಕು ಎನ್ನುವ ಭಾವ ಇದೆಯಲ್ಲ ಅದು ಅಗ್ರಯಾಣತೋ ಭವತಿ. ಅದು ಪ್ರಥಮವಾಗಿ ಅದಿರಬೇಕು, ಅದಾಗುತ್ತೆ. ವಿಜ್ಞಾತೆ ಸತಿ ಒಂದು ಸರಿ ವಿಜ್ಞಾನ ಆಯಿತು ಅಂದ್ಬಿಟ್ರೆ ವಿಜ್ಞಾತುರೇವ ತುರಿಯತ್ವೇನ ಅಧ್ಯವಸಾಯ ಇತಿ ವಿಶೇಷ. ಒಂದು ಸರಿ ಜ್ಞಾನವಾಯಿತು ಅಂತಂದರೆ ಅಯ್ಯಯ್ಯೋ ನಾನು ತಿಳಿದುಕೊಳ್ಳತಕ್ಕಂಥನು ಕರ್ತೃ ನಾನು ಅಲ್ವೇ, ನಾನು ಜ್ಞಾತೃ. ಈ ಜ್ಞಾತೃವೇ ಏನಾಗಿದ್ದೇನೆ, ನಾನೇ ಅವನು. ಯಾವುದು? ಜ್ಞೇಯ. ಜ್ಞೇಯ ಯಾವುದು? ಬ್ರಹ್ಮ. ಆಗ ಏನು ತಿಳ್ಕೊಳ್ತಾನೆ? ನಾನು ಜ್ಞಾತೃವಾಗಿದ್ದೇನಲ್ಲ, ನಾನೇ ಜ್ಞೇಯ, ನಾನೇ ಬ್ರಹ್ಮ ಅಂತಕ್ಕಂಥ ತಿಳ್ಕೊಳ್ತಾನೆ. ಯಾವುದು? ವಿಜ್ಞಾತೆ ಸತಿ. ಒಂದು ಸಾರಿ ಜ್ಞಾನವಾದ ಮೇಲೆ ಓಹೋ ಜ್ಞೇಯವಾದ ವಸ್ತು ಅಂತ ಏನು ನಾವು ತಿಳ್ಕೊಳ್ಳೋ ಹೊರಟಿದ್ನಲ್ಲ ಅದೇ ನಾನಾಗಿದ್ದೇನೆ ಅಂತ ತಿಳ್ಕೊಳ್ತಾನೆ. ಅದು ವಿಶೇಷ ಇಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಮಾತು ಹೇಳ್ತಾರೆ. ಏನು? ಹೇಯ ಜ್ಞೇಯಾದಿ ಶಬ್ದ ಮಾಹಾಯಾನಿಕ ಪರಿಭಾಷಿತ ಇತಿ ಅಭ್ಯೂಹ ಮಾತ್ರಂ. ಇಲ್ಲಿ ಕೆಲವರು ಹೇಳ್ತಾರೆ, ಇದನ್ನು ಸ್ವಾಮಿಪಾದರವರು ಬಹಳ ಬಹಳ ಒಂದು ಜೋರಾಗಿ ಇದನ್ನು ನಿರಾಕರಣೆ ಮಾಡಿದ್ದಾರೆ. ಏನಂತ ನಿರಾಕರಣೆ ಮಾಡಿದ್ರು? ಈ ಗೌಡಪಾದರು ಪ್ರಚ್ಛನ್ನ ಬೌದ್ಧರು, ಬೌದ್ಧರೇ ಅವರು. ಮತ್ತು ಮಾಂಡೂಕ್ಯ ಈ ಕಾರಿಕೆ ಇದೆಯಲ್ಲ ಇದು ಬೌದ್ಧ ಗ್ರಂಥ ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನು ಈ ಒಂದು ಗ್ರಂಥದಲ್ಲಿ ಬಹಳವಾಗಿ ನಿರಾಕರಣೆ ಮಾಡಿದ್ದಾರೆ. ಯಾಕೆ ಅಂದರೆ ಇದು ಹಾಗೆ ಪ್ರಸಿದ್ಧವಾಗಿ ಬಿಟ್ಟಿದೆ. ವಿಧುಶೇಖರ ಭಟ್ಟಾಚಾರ್ಯ ಸಾಮಾನ್ಯವಾದ ವಿದ್ವಾಂಸರಲ್ಲ ಅವರು. ಏನು ಬರೆದಿದ್ದಾರೆ? ಎಲ್ಲ ಮಹಾಯಾನಿಕ ಬೌದ್ಧರದು ಇದು, ಅದೇ ಪರಿಭಾಷೆ, ಅದೇ ಇದೊಂದು ಬರೆದಿದ್ದಾರೆ. ಅದಕ್ಕೋಸ್ಕರ ಇದೆಲ್ಲ ನಿರಾಕರಣೆ ಅದನ್ನು ನಿರಾಕರಣೆ ಮಾಡ್ತಾರೆ. ಈ ಒಂದು ಭಾಗವನ್ನು ನಾಳೆ ನೋಡೋಣ. ಈಗ ಇನ್ನೊಂದು ವಿಚಾರ, ಈ ಒಂದು ನಮ್ಮ ಸೆಪ್ಟೆಂಬರ್ ತಿಂಗಳದ ಒಂದು ಈ ಸುಧಾ